ಕಾನ್ಕೇವ್ ಲೆನ್ಸ್ ಹೋಗ್ತಾ ಇದೀನಿ. ಅರ್ಥ ಆಯ್ತಲ್ವಾ? ಕಾನ್ಕೇವ್ ಲೆನ್ಸ್ ಹೋಗ್ತಾ ಇದೀನಿ. ಕೇಸ್ ನಂಬರ್ 1 ಫಸ್ಟ್ ಕಾನ್ಕೇವ್ ಲೆನ್ಸ್ ಬರ್ದ್ಬಿಡ್ತೀನಿ. ನೀವೇ ನನ್ಗೆ ಹೇಳ್ಬೇಕು, ನಾನು ಕೇಳ್ದವ್ರು ಹೇಳ್ಬೇಕು ಇವಾಗ. ಅರ್ಥ ಆಯ್ತಾ? ಕಾನ್ಕೇವ್ ಲೆನ್ಸ್, ಇದು ಕಾನ್ಕೇವ್ ಲೆನ್ಸ್ ನೋಡಿ, ಕೇವ್ ತರ ಇರ್ಬೇಕು. ಯಾವ ತರ ಇರ್ಬೇಕು? ನೋಡಿ ಇಲ್ಲಿ, ಥಿನ್ನರ್ ಅಟ್ ದ ಮಿಡಲ್, ಥಿಕ್ಕರ್ ಅಟ್ ದ ಎಡ್ಜ್. ಇದು ನಾವು ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ. ಏನ್ ಹೇಳಿ? ಕೇವ್ ಅಂದ್ರೆ ಒಳಗಡೆ ಹೋಗಕ್ ಜಾಗ ಇರ್ಬೇಕು. ಆಯ್ತಾ? ಇದು ಅದು ಹಿಂಗಿರುತ್ತೆ. ಇದೆಲ್ಲರೂ ಒಳಗಡೆ ಹೋಗಕ್ ಜಾಗ ಆಯ್ತಾ? ಇದು ಕಾನ್ವೆಕ್ಸ್. ಇದು ಕಾನ್ಕೇವ್ ಅಂದ್ರೆ ಏನಾಗಿರ್ಬೇಕು? ಒಳಗಡೆ ಜಾಗ ಇದ್ರೆ. ಥಿನ್ನರ್ ಅಟ್ ದ ಮಿಡಲ್, ಥಿಕ್ಕರ್ ಅಟ್ ದ ಎಡ್ಜ್ ಇಸ್ ಕಾಲ್ಡ್ ಆಸ್ ಕಾನ್ಕೇವ್ ಲೆನ್ಸ್. ಕಾನ್ಕೇವ್ ಲೆನ್ಸ್, ಇದು ಕಾನ್ಕೇವ್ ಲೆನ್ಸ್. ಇಲ್ಲಿ ನಾವೇನ್ ಮಾಡ್ಬೇಕು? ನಾನು ಲೈನ್ ಹಾಕ್ತೀನಿ, ನೀವೇ ಹೇಳ್ಬೇಕು. ಇವಾಗ ಮರ್ತೋಗಿರ್ತೀರಾ ಅನ್ಸುತ್ತೆ. ಇದೇನಿದು? ಏನಂತ ಕರಿತೀವಿ? ಆಪ್ಟಿಕ್ ಸೆಂಟರ್. ಮಧ್ಯದ ಸೆಂಟರ್ ಆಫ್ ದ ಲೆನ್ಸ್ ಇಸ್ ಕಾಲ್ಡ್ ಆಸ್ ಆಪ್ಟಿಕ್ ಸೆಂಟರ್. ಇದನ್ನೇನಂತ ಕರಿಬೇಕು? ಸೀನೆ ಸೆಂಟರ್ ಆಫ್ ಕರ್ವೇಚರ್ 2f. ಇದು ಈ ಕಡೆಗೆ, ಇದು ನಮ್ಮ ಇದು ಮಿರರ್ ಅಲ್ಲಿ ಒಂದೇ ಕಡೆ ಇರುತ್ತೆ, ಆದ್ರೆ ಲೆನ್ಸ್ ಅಲ್ಲಿ ಎರಡು ಕಡೆ. ಯಾಕಂದ್ರೆ ಇಟ್ ಈಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಬೋತ್ ದ ಸೈಡ್ಸ್. ಎರಡ್ ಸೈಡ್ ಏನಾಗಿರುತ್ತೆ? ಎರಡು ಕಡೆನೂ ಅದೇನಾಗುತ್ತೆ? ರಿಫ್ರಾಕ್ಷನ್ ಆಗೋದ್ರಿಂದ ನಾವು ಈ ಕಡೆನೂ ಬರಿಬೇಕು. ಈ ಕಡೆಗೆ ಬರ್ತೀನಿ. ಈ ಕಡೆ ಏನಿದು? ಫೋಕಸ್ ಟು. ಆಮೇಲೆ ಇದೇನಿದು? ಸೆಂಟರ್ ಆಫ್ ಕರ್ವೇಚರ್ ದಟ್ ಸೈಡ್. Any doubt in this? So image formation in ಕಾನ್ವೆಕ್ಸ್ ಮುಗಿದಿದೆ. ಇವಾಗ ಕಾನ್ಕೇವ್ ಅಂದ್ರೆ ಒಳಗಡೆ ನೋಡಿ ಬೆಂಡ್ ಆಗಿದೆ, ಒಳಗಡೆ ಬೆಂಡ್ ಆಗಿದೆ. ಅರ್ಥ ಆಯ್ತಲ್ವಾ? ಸೊ ಇದನ್ನ ನಾವೇನಂತ ಕರಿತೀವಿ? ಒಳಗಡೆದು ಇದೇನಂತಾರೆ? ಫೋಕಸ್ ಟು ದ ಲೆಫ್ಟ್ ಸೈಡ್ 1. ಫೋಕಸ್ ಪಾಯಿಂಟ್ 1 ಲೆಫ್ಟ್ ಸೈಡ್ ಇರೋದು 1. ಆಮೇಲೆ ಇದು 2f1. ಲೆಫ್ಟ್ ಸೈಡ್ ಇರೋದು f1. ಇದು ಫೋಕಸ್ ಪಾಯಿಂಟ್ ರೈಟ್ ಸೈಡ್ ಇರೋದು f2. ಆಮೇಲೆ ಸೆಂಟರ್ ಆಫ್ ದ ಕರ್ವೇಚರ್ ನ 2f2 ಅಂತ ಕರಿತೀವಿ. ಮೊದಲನೇ ಕೇಸ್ ನಂಬರ್ 1. ಕೇಸ್ ನಂಬರ್ 1 ಎಲ್ಲಿ ಇಡಬೇಕು ನಾವು? ಯಾವಾಗ್ಲೇ ಆಗ್ಲಿ ಕೇಸ್ ನಂಬರ್ 1 ಅಲ್ಲಿ ಎಲ್ಲಿ ಇಡಬೇಕು? ಇನ್ಫಿನಿಟಿಯಲ್ಲಿ ಇಡ್ತೀವಿ. ಹೇಳಿ ಇವಾಗ ಎಲ್ಲಿ? ಅಟ್ ಇನ್ಫಿನಿಟಿ. ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ. ಇನ್ಫಿನಿಟಿ. ಎನಿ ಡೌಟ್ ಇನ್ ದಿಸ್? ಓಕೆ. ಇನ್ಫಿನಿಟಿ, ಇಲ್ಲಿ ಇನ್ಫಿನಿಟಿ ಅಂದ್ರೆ ಲೈನ್ ಇಂದ ಏನ್ ಮಾಡ್ಬೇಕು? ದೂರ ಇಡಬೇಕು. ಹೇಳಿ, ಲೈನ್ ಇಂದ ದೂರ ಇಟ್ಟರೆ ಅದೇ ಇನ್ಫಿನಿಟಿ. ಲೈನ್ ಟಚ್ ಆಗಬಾರ್ದು. ಆಮೇಲೆ ಲೈನ್ ಗೆ ಸೆಂಟ್ರಿಗೆ ಬರಬೇಕು. ನೋಡಿ ಎಲ್ಲ ಟೆಕ್ನಿಕ್. ಆಮೇಲೆ ಯಾವತ್ತೇ ಆಬ್ಜೆಕ್ಟ್ ವಿಲ್ ಬಿ ಕೆಪ್ಟ್ ಅಟ್ ಲೆಫ್ಟ್ ಸೈಡ್. ನೆನ್ಬಿಟ್ಟಿದೆ ನಾನು ಇದೆಲ್ಲ ರೂಲ್ಸ್. ಆಬ್ಜೆಕ್ಟ್ ನ ಯಾವತ್ತು ಲೆಫ್ಟ್ ಸೈಡ್ ಅಲ್ಲೇ ಇರಬೇಕು. ಇನ್ಫಿನಿಟಿ ಅಂದಾಗ ಲೈನ್ ಗೆ ದೂರದಲ್ಲಿ ಮಧ್ಯದಲ್ಲಿ ಇಡಬೇಕು. ಆಮೇಲೆ ಇನ್ಫಿನಿಟಿ ಅಂದಾಗ ತಿಳ್ಕೊಂಬಿಡಿ, ಇದು ಹೇಳಿದ್ದೀನಿ ನಾನು, ಬೇರೆ ಟೈಮ್ ಅಲ್ಲಿ ಎರಡು ತಲೆಯಿಂದನೇ ತಗೊಬೇಕು. ಆದ್ರೆ ಇನ್ಫಿನಿಟಿಯಲ್ಲಿ ಒಂದು ತಲೆಯಲ್ಲಿ, ಒಂದು ಕಾಲಲ್ಲಿ, ಒಂದು ತಲೆಯಲ್ಲಿ, ಅದು ಎರಡು ಪ್ಯಾರಲಲ್ ಲೈನ್. ನೋಡಿ, ಇದು ಪ್ಯಾರಲಲ್ ಲೈನ್ ಆಯ್ತಾ? ಇದು ಎಂತ ಲೈನು? ನಿಮ್ಗೆ ಹೇಳಿದ್ದೆ ರೂಲ್. ಪ್ಯಾರಲಲ್ ಲೈನ್ ಏನಾಗುತ್ತೆ? ಇದು ಡೈವರ್ಜಿಂಗ್ ಲೆನ್ಸ್. ಕಾನ್ಕೇವ್ ಲೆನ್ಸ್ ಇಸ್ ಡೈವರ್ಜಿಂಗ್ ಲೆನ್ಸ್. ಅಂದ್ರೆ ಒಳಗಡೆ ಕೇಳ್ಕೊಳಲ್ಲ. ಇದೇನ್ ಮಾಡುತ್ತೆ? ಇದು ಹೆಂಗ್ ಹಾಕ್ಬಿಟ್ಟು ಹಿಂಗ್ ಹೊರಟೋಯ್ತು. ಅರ್ಥ ಆಯ್ತಾ? ಹಿಂಗೆ ಇಲ್ಲಿ ಆರೋ ಮಾರ್ಕ್ ಹಾಕ್ರಿ. ಆಮೇಲೆ ಇಲ್ಲಿದ್ದು ಅಷ್ಟೇ ಹಿಂಗ್ ಹಾಕ್ಬಿಟ್ಟು ಏನ್ ಮಾಡ್ಬಿಡಿ, ಅದು ಅದು ಯಾವತ್ತೊಮ್ಮೆ ಇಂಟರ್ಸೆಕ್ಟ್ ಆಗಲ್ಲ. ವಿಲ್ ಇಟ್ ಇಂಟರ್ಸೆಕ್ಟ್ ಅದರ್ ಸೈಡ್? ಅದರ ಇಮ್ಯಾಜಿನರಿ ಲೈನ್ ವಿಲ್ ಇಂಟರ್ಸೆಕ್ಟ್ ಅಟ್ ಫೋಕಸ್. ನೋಡಿ ಈ ತರ ಬರೆಯಬೇಕು. ದಿಸ್ ಇಸ್ ಯುವರ್ ಇಮೇಜ್ ಫಾರ್ಮೇಶನ್ ಇನ್. ಇವಾಗ ಇದು ಬರೆಯೋಣ. ಏನ್ ಬರೆಯೋಣ? ಏನ್ ಬರಿಬೇಕು ಇವಾಗ ನಾವು? ಫಸ್ಟ್ ಆಬ್ಜೆಕ್ಟ್ ಎಲ್ಲಿ? ಇನ್ಫಿನಿಟಿ. ಇನ್ಫಿನಿಟಿ. ಆಮೇಲೆ ಇಮೇಜ್ ಎಲ್ಲಿ ಬಂತು? ಇಮೇಜ್ ಅಟ್ f1. ಅವೆರಡು ಲೈನ್ ಎಲ್ಲಿ ಮೀಟ್ ಆಯ್ತು? ಆ ಕಡೆಗಂತೂ ಮೀಟ್ ಆಗ ಚಾನ್ಸ್ ಇಲ್ಲ. ಆ ಕಡೆ ಮೀಟ್ ಆಗಿಲ್ಲ ಅಂದಾಗ ಆ ರಿಫ್ರಾಕ್ಟ್ ಆಗ್ತಲ್ವಾ, ಅದ್ರ ಹಿಂದೆಗಡೆ ಲೈನ್ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ಒಂದ್ ಕಡೆ ಮೀಟ್ ಆಗುತ್ತೆ. ಅಲ್ಲಿ ಏನಿರುತ್ತೆ? ನಿಮ್ ಇಮೇಜ್ ಇರುತ್ತೆ. ಇವಾಗ ಇಮೇಜ್ ಎಲ್ಲಿ ಬಂತು ನಿಮ್ಗೆ? f1. ಆಮೇಲೆ ಹಿಂದೆಗಡೆ ಬಂದಿದ್ರೆ ವರ್ಚುವಲ್. ಹಿಂದೆಗಡೆ ಬಂದ್ರೆ ಏನು? ಮಿರರ್ ಅಲ್ಲಿ ಉಲ್ಟಾ ಆಗುತ್ತೆ. ಹಿಂದೆಗಡೆ ಬಂದ್ರೆ ರಿಯಲ್ ಆಗುತ್ತೆ, ರೈಟ್ ಸೈಡ್ ಬಂದ್ರೆ ಅದು ವರ್ಚುವಲ್. ಇಲ್ಲಿ ಹಂಗಲ್ಲ. ಹಿಂದೆಗಡೆ ಬಂದ್ರೆ ಏನು? ಆಮೇಲೆ ಇದ್ರಲ್ಲೆಲ್ಲ ಒಂದ್ ತಿಳ್ಕೊಳ್ಳಿ, ಕಾನ್ಕೇವಲ್ ಎಲ್ಲ ವರ್ಚುವಲ್. ಕಾನ್ಕೇವಲ್ ಎಲ್ಲ ಏನಿದು? ನೇಚರ್ ಬರೀರಿ. ಏನ್ ಹೇಳಿ?
ವರ್ಚುವಲ್ ನೋಡಿ, ಎರಡು ಹಿಂದೆ ಮೀಟ್ ಆಗಿದ್ರೆ ಅದನ್ನ ನಾವು ವರ್ಚುವಲ್ ಅಂತ ಕರಿತೀವಿ. ರೈಟ್ ಸೈಡ್ ಮೀಟ್ ಆದ್ರೆ ಅದನ್ನ ರಿಯಲ್ ಅಂತ ಕರಿತೀವಿ. ಇದೆಂತ ಬಂತು ನಮ್ಗೆ? ವರ್ಚುವಲ್. ಆಲ್ ವರ್ಚುವಲ್ ಆರ್ ವೆರಿ ಗುಡ್. ಆಲ್ ರಿಯಲ್ ಆರ್ ಇನ್ವರ್ಟೆಡ್. ರಿಯಲ್ ಇಮೇಜ್ ಬಂದಿದ್ರೆ ಇನ್ವರ್ಟ್ ಆಗಿರುತ್ತೆ, ವರ್ಚುವಲ್ ಬಂದ್ರೆ ಏನಾಗಿರುತ್ತೆ? ಆಮೇಲೆ ಹೈಲಿ ಡಿಮಿನಿಶ್ಡ್. ಇದೇನಿದು? ತುಂಬಾ ಚಿಕ್ಕ ಅಥವಾ ಪಾಯಿಂಟ್ ಇಮೇಜ್ ಅಂತಾನು ಕರಿಬಹುದು, ಅಥವಾ ಹೈಲಿ ಡಿಮಿನಿಶ್ಡ್. ಇನ್ಫಿನಿಟಿಯಲ್ಲಿ ಯಾವಾಗಲೂ ತಲೆ ಇಟ್ಕೊಳ್ಳಿ, ಇಮೇಜ್ ವಿಲ್ ಬಿ ಹೈಲಿ ಡಿಮಿನಿಶ್ಡ್. ಏನ್ ಬರಿಬೇಕು ನೀವು? ಇನ್ನೊಂದೇನು? ಹೈಲಿ ಡಿಮಿನಿಶ್ಡ್. ಆಮೇಲೆ ಹೇಳಿದ್ದೀನಿ ನಾನು ಫೈನಲ್ ಎಕ್ಸಾಮ್ ಅಲ್ಲಿ ಮಿರರ್ ಆರ್ ಲೆನ್ಸ್ ಎರಡೂ ಒಂದೊಂದು ಕೊಟ್ಟಿರ್ತಾರೆ. ಯಾವ್ದಾದ್ರು ಒಂದು ನೀವು ಇಮೇಜ್ ಫಾರ್ಮೇಶನ್ ತರ ಬರೆದು ಇದನ್ನ ಕೆಳಗಡೆ ಬರೆದ್ರೆ 3 ಮಾರ್ಕ್ಸ್ಗೆ ಪಕ್ಕಾ ಕೊಡ್ತಾರೆ. ಜಾಸ್ತಿ ಕಾನ್ಕೇವ್ ಲೆನ್ಸ್ ಕೊಡಲ್ಲ, ಕಾನ್ವೆಕ್ಸ್ ಲೆನ್ಸೇ ಕೊಡೋದು. ಅಲ್ಲಿ ನಿಮ್ಗೆ ಕಾನ್ಕೇವ್ ಮಿರರ್ದೇ ಕೊಡೋದು. ಮಿರರ್ ಅಲ್ಲಿ ಕಾನ್ಕೇವ್, ಲೆನ್ಸ್ ಅಲ್ಲಿ ಕಾನ್ವೆಕ್ಸ್ ಜಾಸ್ತಿ ಕೊಡೋದು. 3 ಮಾರ್ಕ್ಸ್ ಇದು ಕೊಡ್ತಾರೆ. ಹಿಂಗ್ ಕೊಡ್ತಾರೆ ನೋಡಿ. Draw an image formation in concave lens when an object is at infinity. ಅಲ್ಲಿ ಹೋಗ್ರಪ್ಪ ಹಿಂದೆಗಡೆ ನೀಟಾಗಿ. ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಮಿ. ಎಂತ ಲೆನ್ಸ್ ಹೋಗ್ತಾ ಇದೀವಿ ನಾವು? ಹಿಂದೆ ಮಾಡಿದ್ದೆಲ್ಲ ಕಾನ್ಕೇವ್ ನೋಡಿ. ಕಾನ್ವೆಕ್ಸ್ ಉಬ್ಕೊಂಡಿದ್ರೆ ವೆಕ್ಸ್, ಒಳಗಡೆ ಹಿಂಗ್ ಬೆಂಡ್ ಆಗಿದ್ರೆ ಅದು ಕೇವ್. ಕೇವ್ ಅಂದ್ರೆ ಒಳಗಡೆ ಜಾಗ ಇದೆ ನೋಡಿ, ಜಾಗ ಇದೆ. ಇದು ಬರೆದ ಮೇಲೆ ಲೆನ್ಸ್ ಬರೆದು ಬಿಡಿ. ಆಮೇಲೆ ಸೆಂಟ್ರಲ್ ಯಾವ ಪಾಯಿಂಟ್ ಇರುತ್ತೆ? ಓ. ಅದನ್ನ ಏನಂತೀವಿ ನಾವು? ಆಪ್ಟಿಕ್ ಸೆಂಟರ್. ಆಮೇಲೆ ಇದನ್ನ ಅಂತ ಕರಿತೀವಿ ನಾವು F1, ಫೋಕಸ್ ಪಾಯಿಂಟ್ 1. ಇದನ್ನ ಅಂತ ಕರಿತೀವಿ ನಾವು 2F1 ಸೆಂಟರ್. ಲೆಫ್ಟ್ ಸೈಡ್ ಸೆಂಟರ್ ನ 2F1. ರೈಟ್ ಸೈಡ್ ಬನ್ನಿ, ಇದೇನಾಯ್ತು? F2 ಫೋಕಸ್ ಪಾಯಿಂಟ್ 2. ಆಮೇಲೆ ಆ ಕಡೆ ಏನು 2F2 ಸೆಂಟರ್ 2F2 ಅಂತ ಕರಿಬೇಕು. ಇಲ್ಲಿ ನಾವು ಮೊದಲನೇ ಕೇಸ್ ಅಲ್ಲಿ ಕೇಸ್ ನಂಬರ್ 1 when an object is at ಇನ್ಫಿನಿಟಿಯಲ್ಲಿ ಇಡಬೇಕು. ಎಲ್ಲಿ ಇಡಬೇಕು? ಇನ್ಫಿನಿಟಿಯಲ್ಲಿ ಇಟ್ಟಾಗ ತಲೆಯಲ್ಲಿ ನಿಮ್ಗೆ ಒಂದು ಪ್ಯಾರಲಲ್ ಲೈನ್ ಮೇಲೆ, ಒಂದು ಕೆಳಗಡೆ, ಒಂದು ಮೇಲೆ ಒಂದು ಕೆಳಗಡೆ, ಒಂದು ತಲೆಯಿಂದ ಒಂದು ಪ್ಯಾರಲಲ್ ಲೈನ್ ಹಾಕ್ರಿ. ಆ ಪ್ಯಾರಲಲ್ ಲೈನ್ ಹಾಕಿದ್ರೆ ಅದೇನಾಗುತ್ತೆ? ಡೈವರ್ಜ್ ಆಗ್ಬಿಡುತ್ತೆ. ಅದು ರೈಟ್ ಸೈಡ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಮೀಟ್ ಆಗಿ ಹಿಂಗ್ ಹೋಗ್ತಾ ಇರುತ್ತೆ. ಯಾವ ತರ ಮೀಟ್ ಆಗ್ತಾರ ಫ್ರೆಂಡ್ಸ್? ಇಲ್ಲ. ಅದ್ರದ್ದೇನ್ ಮಾಡ್ಬಿಡಿ, ಅದ್ರ ಇಮ್ಯಾಜಿನರಿ ಲೈನ್ ಬರೀರಿ. ಅದ್ರ ಹಿಂದೆಗಡೆಗೆ ಹಿಂಗ್ ಎಕ್ಸ್ಟೆಂಡ್ ಮಾಡಿ ಅದೆಲ್ಲೋ ಮೀಟ್ ಆಗುತ್ತೆ. ಎಲ್ಲಿ ಮೀಟ್ ಆಯ್ತು? ಫೋಕಸ್ ಅಂದ್ರೆ ಅಲ್ಲಿರುತ್ತೆ ಅದ್ರದ್ದು ಇಮೇಜ್. ಇವಾಗ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ, ಇಮೇಜ್ ಇಸ್ ಅಟ್ ಫೋಕಸ್ F1. ಆಮೇಲೆ ಇದು ಹಿಂದೆ ಕಡೆ ಬಂದಿದ್ದಕ್ಕೆ ಎಂತ ವರ್ಚುವಲ್. ಆಮೇಲೆ ಆಲ್ ವರ್ಚುವಲ್ ಇಮೇಜಸ್ ಆರ್ ಎರೆಕ್ಟ್. ಆಮೇಲೆ ಇದೇನಿದು? ಹೈಲಿ ಡಿಮಿನಿಶ್ಡ್. ಅದಕ್ಕೆ ಇದೇನಂತ ಕರೀತೀವಿ? ಹೈಲಿ ಡಿಮಿನಿಶ್ಡ್. ಬರ್ಕೊಳ್ಳಿ. ಕೇವ್ ಲೆನ್ಸ್ ಕೇಸ್ ನಂಬರ್ 2. ಇದೇನಿದು? ಆಪ್ಟಿಕ್ ಸೆಂಟರ್. ಇದೇನಿದು? ಇದು F1. ಇದು 2F1. ಇದು F2. ನೀವು ಬರಿಬೇಕಾದ್ರೂ ಅಷ್ಟೇ, ನೀವೇ ಬರಿಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಏನ್ ಡಿಸ್ಟೆನ್ಸ್ ಇರುತ್ತೋ ಇದನ್ನ 3 ಸೆಂಟಿಮೀಟರ್ ತಗೊಂಡು 2 ಸೆಂಟಿಮೀಟರ್ ತಗೊಳ್ಳಿ. ಇದನ್ನ 2 ಸೆಂಟಿಮೀಟರ್ ತಗೊಂಡ್ರೆ ಇದನ್ನ ಏನ್ ಮಾಡಬಹುದು? 2 ಸೆಂಟಿಮೀಟರ್ ತಗೊಳ್ಳಿ. ಇಲ್ಲಿಂದ ಇದನ್ನು ಅಷ್ಟೇ ಎಷ್ಟು ಸೆಂಟಿಮೀಟರ್ ತಗೊಳ್ಬೇಕು? 2 ಸೆಂಟಿಮೀಟರ್. ಅಂದ್ರೆ ಇದು ಏನಾಗುತ್ತೆ? ಯಾವತ್ತೂ ಸೇಮ್ ಡಿಸ್ಟೆನ್ಸ್ ಇರುತ್ತೆ. ಫ್ರಮ್ O to F1 ಎಷ್ಟು ಡಿಸ್ಟೆನ್ಸ್ ಇರುತ್ತೋ F1 to 2F1 ಅಷ್ಟೇ ಡಿಸ್ಟೆನ್ಸ್. ಅವಾಗ ನಿಮ್ಗೆ ಇಮೇಜ್ ಫಾರ್ಮೇಶನ್ ನೀಟಾಗಿ ಬರುತ್ತೆ. ಓಕೆ, ಅವಾಗ ಎಲ್ಲಿಟ್ಟಿದ್ದೀವಿ ನಾವು ಆಬ್ಜೆಕ್ಟ್ ನ? ಇನ್ಫಿನಿಟಿ. ಇವಾಗ ಬಿಯಾಂಡ್ ಅಂದ್ರೆ ಎಲ್ಲಿಗೆ ಬರುತ್ತೆ? ಈಗ ಬಿಯಾಂಡ್ ಲೈನ್ ಇಂದ ಆಚೆ ಇತ್ತು. ಫಸ್ಟ್ ಲೈನ್ ಇಂದ ಆಚೆ ಇರ್ತಾರೆ, ಆಮೇಲೆ ಲೈನ್ ತರ್ತೀವಿ. ಲೈನ್ ನೋಡ್ಬಿಟ್ಟು ಏನ್ ಮಾಡ್ತೀವಿ ನಾವು? ಲೈನ್ ತರೋದು ತಾನೆ. ಹಂಗೆ ಇದನ್ನು ಅಷ್ಟೇ. ಇವಾಗ ಏನ್ ಮಾಡ್ಬೇಕು? ಇಲ್ಲಿ ಆಬ್ಜೆಕ್ಟ್ ಎಲ್ಲಿ ತಂದೆ? ಈಗ ನಾನು ಲೈನ್ ಮೇಲೆ. ಲೈನ್ ಮೇಲೆ ತಂದಿದ್ದೀನಿ ನೋಡಿ, ಇಲ್ಲಿಗೆ ಬಂತು. ಸೊ ಏನ್ ಮಾಡಿದ ನೆಕ್ಸ್ಟ್ ನೆಕ್ಸ್ಟ್ ಏನು ಕೇಸ್ ಬಿಯಾಂಡ್ F1 2F1 ಬಿಯಾಂಡ್ 2F1. ಮೊದಲನೇದ್ರಲ್ಲಿ ಅಟ್ ಇನ್ಫಿನಿಟಿ. ಇವಾಗ ಆಬ್ಜೆಕ್ಟ್ ಈಸ್ ಬಿಯಾಂಡ್ 2F1. ಇನ್ನ ಮುಂದೆ ಎರಡು ಕೇಸ್ ಇದ್ರೆ ಇಲ್ಲಿ ಬರೋದು. ಇದ್ರಲ್ಲಿ ಎರಡೇ ಕೇಸ್ ಇರೋದು, ಇನ್ನೇನು ಮಾಡಕ್ ಆಗಲ್ಲ. ಅರ್ಥ ಆಯ್ತಲ್ವಾ? ಸೊ ಎರಡೇ ಕೇಸ್ ಇರೋದು. ಹಂಗಾಗಿ ಒಂದು ಇನ್ಫಿನಿಟಿ ಲೈನ್ ಇಂದ ಆಚೆ ಇರುತ್ತೆ, ಇನ್ನೊಂದು ಲೈನ್ ಮೇಲೆ 2F1 ಹಿಂದೆಗಡೆ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾವು ಕೆಳಗಡೆ ಲೈನ್ ನೋಡಕ್ ಆಗಲ್ಲ. ಹಿಂದೆ ಖಾಲಿ ಇತ್ತು, ಕೆಳಗಡೆನೂ ಖಾಲಿ ಇತ್ತು. ಇವಾಗ ಇಲ್ಲ, ಕೆಳಗಡೆ ಇಲ್ಲ. ಇವಾಗ ಮೇಲೆ ಹಾಕ್ಬೇಕಾದ್ರೆ ಮೊದಲನೇದು ಹೇಳ್ಬಿಡುದು, ಒಂದ್ ಲೈನ್ ಡೈರೆಕ್ಟ್ ಬಿಟ್ಬಿಡೋದು. ತುಂಬಾ ಈಸಿ. ಯಾವ್ದು ಬಿಟ್ಬಿಡ್ಬೇಕು ನಾವು? ಆಪ್ಟಿಕ್ ಸೆಂಟರ್. ಆಪ್ಟಿಕ್ ಸೆಂಟ್ರಿಕ್ ಬಿಟ್ರೆ ಅದೇನಾಗುತ್ತೆ ಹೇಳು? ಅದ್ರ ಮೇಲೆ ಹೊರಟೋಗುತ್ತೆ. ದೇರ್ ಇಸ್ ನೋ ರಿಫ್ರಾಕ್ಷನ್. 2F O ಮೇಲೆ ಬಿಟ್ರೆ ಏನಾಗ್ಬಿಡುತ್ತೆ? ಸ್ಟ್ರೈಟ್ ಔಟ್. ಇನ್ನೊಂದು ಪ್ಯಾರಲಲ್ ಲೈನ್, ಇದು ಫಿಕ್ಸ್. ಇದು ಲೆನ್ಸ್ ಅಲ್ಲಿ, ಅದಕ್ಕೆ ಲೆನ್ಸ್ ಎಲ್ಲ ಮಾಡಕ್ ಹೋಗ್ತಾರೆ. ಯಾಕಂದ್ರೆ ಇದೆ ಫಿಕ್ಸ್. ಒಂದು ಪ್ಯಾರಲಲ್ ಹಾಕೋದು, ಒಂದು O ಮೇಲೆ ಬಿಡೋದು. O ನಲ್ಲಿ ಬಿಡೋದನ್ನ ಏನ್ ಮಾಡ್ಬೇಕು? ಸ್ಟ್ರೈಟ್ ಆಗಿ ಹೊರಟೋಗುತ್ತೆ. ಇನ್ನೊಂದು ಏನ್ ಮಾಡ್ಬೇಕು? ಪ್ಯಾರಲಲ್ ಬಿಡ್ತೀವಿ ನೋಡಿ.
ಪ್ಯಾರಲಲ್ ಬಿಟ್ಟಿದ್ದು ಏನಾಗುತ್ತೆ, ಯಾರ ಮೇಲೆ ಹಿಂದಕ್ಕೆ ಹೋಗುತ್ತದು, ಫೋಕಸ್ ಇದೇನಾಗೋಯ್ತು, ಎಲ್ಲಿ ಮೀಟ್ ಆಯ್ತು ನೋಡಿ, ಈಗ ಅಲ್ಲಿ ಇರುತ್ತೆ ನೋಡು, ದೇರ್ ವಿಲ್ ಬಿ ದ ಇಮೇಜ್. ಆ ಎರಡು ಲೈನ್ ಎಲ್ಲಿ ಮೀಟ್ ಆಯ್ತೋ, ಮೊದಲನೇ ಲೈನ್ ಎರಡನೇ ಲೈನ್ ಎಲ್ಲಿ ಮೀಟ್ ಆಯ್ತೋ, ದೇರ್ ವಿಲ್ ಬಿ ದ ಇಮೇಜ್. ಅಂಡರ್ಸ್ಟುಡ್? ಎನಿ ಡೌಟ್ ಇನ್ ದಿಸ್? ಇವಾಗ ಹೇಳಿ. ಸೊ ಇದೇನಾಯ್ತು, ಈ ತರ ಸ್ಟ್ರೈಟ್ ಹೊರಟಾಯ್ತು, ಚೂರು ಬೆಂಡ್ ಮಾಡಿದೀನಿ ಅನ್ಸುತ್ತೆ, ಹಿಂಗೆ ನೋಡಿ, ಇವಾಗ ಕರೆಕ್ಟ್ ಆಯ್ತು. ಇದು ಅಷ್ಟೇ, ಹಿಂಗ್ ಬೆಂಡ್ ಆಗಿದೆ, ಹಿಂಗ್ ಹೋಯ್ತು. ಇದು ಸ್ವಲ್ಪ ಆರೋ ಮಾರ್ಕ್ನು ಕರೆಕ್ಟ್ ಆಗಿರ್ಬೇಕು. Any doubt in this? Understood? Yes, sir. So, second case number 2. ಕೇಸ್ ನಂಬರ್ 2 ನಲ್ಲಿ ನೀವೇನ್ ಮಾಡ್ಬಿಡಿ, ಆಮೇಲೆ ಇನ್ನು ನೆಕ್ಸ್ಟ್ ನಾನು ಇದಾದ್ಮೇಲೆ ಲೆನ್ಸ್ ಫಾರ್ಮುಲಾಗೆ ಹೋಗ್ತೀನಿ, ಸೈನ್ ಕನ್ವೆನ್ಷನ್ ಹೋಗ್ತೀನಿ, ನ್ಯೂಮರಿಕಲ್ಸ್ ಹೋಗ್ತೀನಿ. ನೀವು ಮಾತಾಡ್ಕೊಂಡು 100% ಕಾನ್ಸಂಟ್ರೇಷನ್ ಕೇಳಲಿಲ್ಲ ಅಂದ್ರೆ ಎಲ್ಲ ಕನ್ಫ್ಯೂಷನ್ ಆಗಿ ಏನೂ ಬರಲ್ಲ. ಆಮೇಲೆ ಸಮ್ಮು ಅಷ್ಟೇ, ಒಂದು ನ್ಯೂಮರಿಕಲ್ ಗ್ಯಾರಂಟಿ ಕೊಡ್ತಾರೆ, ಅದು 6 ಇರುತ್ತೆ, ಒಂದು ಮಿರರ್ದು ಒಂದು ಲೆನ್ಸ್. ಯಾವ್ದಾದ್ರು ಒಂದ್ರಲ್ಲಿ ನೀವು ಪಕ್ಕ ಆಗಿದ್ರೆ ಆರಾಮಾಗಿ ಮಾಡ್ಬೋದು. ಎರಡು ಮಿರರ್ದಂತೂ ಈಸಿ. ನೀವು ಸಮ್ ನೋಡಿ, ಒಂದು ಹೇಳ್ತೀನಿ ನಾನು ಟೆಕ್ನಿಕ್, ನೀವು ಸಮ್ ಮಾಡ್ಬೇಕಾದ್ರೆ ಮಿರರ್ದು ಸಮ್ ಮಾಡಿ, ಇಮೇಜ್ ಫಾರ್ಮೇಶನ್ ಬರಿಬೇಕಾದ್ರೆ ಲೆನ್ಸ್ ಬರೀರಿ. ಈಗ ಲೆನ್ಸ್ ಅಲ್ಲಿ ಫಿಕ್ಸ್, ಒಂದು ಪ್ಯಾರಲಲ್ ಲೈನ್ ಹಾಕೋದು, ಆ ಪ್ಯಾರಲಲ್ ಲೈನ್ ಹಾಕೋದು, ಆ ಕಾನ್ವೆಕ್ಸ್ ಆದ್ರೆ ಫೋಕಸ್ಗೆ ಎಳಿಯೋದು, ಇನ್ನೊಂದು ಓನ್ ಅಲ್ಲಿ ಬಿಟ್ಬಿಡೋದು, ಒಂದ್ ಕಡೆ ಮೀಟ್ ಆಗುತ್ತೆ, ಅದೇ ಜಾಗ. ಈಸಿ, 3 ಮಾರ್ಕ್ಸ್. ಹಿಂದಿನ ಮಾಡಿದ್ನಲ್ಲ ಅದರಲ್ಲೇ ಕೊಡೋದು. ಅರ್ಥ ಆಯ್ತಲ್ವಾ? ಇಮೇಜ್ ಫಾರ್ಮೇಶನ್ ಬರಿಬೇಕಾದ್ರೆ ಕಾನ್ವೆಕ್ಸ್ ಬರೀರಿ, ಸಮ್ ಮಾಡಬೇಕಾದ್ರೆ ಮಿರರ್ದು ಸಮ್ ಮಾಡಿ. ಮಿರರ್ ಸಮ್ ಅಂತ ಹೇಳ್ಕೊಟ್ಟಲ್ಲ ನಾನು, ಫೋಕಸ್ ಅಲ್ಲಿ ಯು ಏನು ವಿ ಏನು, ಇಲ್ಲೂ ಅದೇ ಬರುತ್ತೆ, ಫಾರ್ಮುಲಾ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ. ನೋಡಿ, ನೋಡ್ಕೊಳ್ಳಿ ಇಲ್ಲ. ಇವಾಗ ಎಲ್ಲಿ ಮೀಟ್ ಆಯ್ತು ಗೊತ್ತಾಯ್ತು, ಇವಾಗ ಎಲ್ಲಿ ಮೀಟ್ ಆಯ್ತು ಅಂತ. ಎನಿಬಡಿ ಹ್ಯಾಸ್ ಎನಿ ಡೌಟ್ ಇನ್ ದಿಸ್? ಸೊ ಎಲ್ಲಿ ತಂದೆ ಆಬ್ಜೆಕ್ಟ್ ನಾನು 2F1 ಇತ್ತಲ್ವಾ, ಅದರಿಂದ ಇದಕ್ಕೆ ತಂದಿದ್ದೀನಿ. ಅದೇ ನಮ್ಮ ಸೆಕೆಂಡ್ ಕೇಸ್ ನಂಬರ್ 2. ಓನ್ಲಿ ದೇರ್ ಆರ್ 2 ಕೇಸಸ್, ಒನ್ ಇಸ್ ಅಟ್ ಇನ್ಫಿನಿಟಿ. ಸ್ವಲ್ಪ ಮುಂದಕ್ಕೆ ತರಬೇಕು. 2F1 ಮೇಲೆ ಆಮೇಲೆ ಒಂದು ಪ್ಯಾರಲಲ್ ಲೈನ್, ಅದ್ರಲ್ಲಾಗಿದ್ರೆ ಏನಾಗ್ತಾ ಇತ್ತು, ಇದ್ರ ಮೇಲೆ ಹಿಂಗ್ ಬರೋದು, ಯಾಕಂದ್ರೆ ಅದು ಕನ್ವರ್ಜಿಂಗ್. ಇದೇನಾಯ್ತು, ಅಲ್ಲಿ F2 ಮೀಟ್ ಆಗ್ತಾ ಇತ್ತು, ಇದು ಡೈವರ್ಜ್ ಆಗ್ಬಿಟ್ಟು ಯಾರಿಗೆ ಮೀಟ್ ಆಗುತ್ತೆ, ಇಮ್ಯಾಜಿನರಿ ಲೈನ್ ಎಲ್ಲಿ ಮೀಟ್ ಆಗುತ್ತೆ, ಇದು ಡಾಟೆಡ್ ಲೈನ್ ಅಲ್ಲಿ ಹಾಕಿರ್ಬೇಕು, ಯಾಕಂದ್ರೆ ಅದ್ರದ್ದು ಅದು ಹೊರಟೋಯ್ತು. ಅದ್ರ ಆಮೇಲೆ ಇನ್ನೊಂದು ಹೋಗ್ ಹಾಕಿದ್ರೆ ಏನಾಯ್ತು, ಸ್ಟ್ರೈಟ್ ಆಗಿ ಆಪ್ಟಿಕ್ ಸೆಂಟ್ರಲ್ ಎರಡು ಎಲ್ಲ ಮೀಟ್ ಆಯ್ತಲ್ಲ, ಅಲ್ಲಿ ಅದ್ರದ್ದು ಇಮೇಜ್ ಡಿಮಿನಿಶ್ಡ್, ನಾಟ್ ಹೈಲಿ ಡಿಮಿನಿಶ್ಡ್, virtual real diminished. So object beyond 2F1, beyond 2F1 image between O and F1 and O, between F1 and O, F1 and O. Nature, real, sorry, virtual, erect, diminished. ಇದ್ರಲ್ಲೆಲ್ಲ ಬರೋದಷ್ಟು. ಆ ಪಾಯಿಂಟ್ ಇದ್ರೆ ಹೈಲಿ ಡಿಮಿನಿಶ್ಡ್ ಬರೀರಿ, ಒಂದ್ ಸ್ವಲ್ಪ ನೋಡಿ ಇಷ್ಟಿತ್ತು ಚಿಕ್ಕದಾಗಿದೆ, ಅದಕ್ಕೆ ಡಿಮಿನಿಶ್ಡ್. ಪಾಯಿಂಟ್ ಇತ್ತು, ಬರ್ಕೊಂಡ್ರ? ನಾನು ಹೇಳ್ದಲ್ಲ, ನಾನು ಅವತ್ತೇ ಹೇಳಿದೆ, ನಾನು ನಿಮ್ಗೆ ಹೇಳಿದಿರೋ ಹೇಳ್ಬಿಡಿ. ಫಸ್ಟ್ ಆಬ್ಜೆಕ್ಟ್ ಇಂದ ಹೋಗ್ಬೇಕಾದ್ರೆ ಒಂದು ಆರೋ ಮಾರ್ಕ್, ರಿಫ್ರಾಕ್ಟ್ ಆದ್ಮೇಲೆ ಒಂದು ಆರೋ ಮಾರ್ಕ್, 2 ಆರೋ ಮಾರ್ಕ್ ಅದನ್ನು ಹಾಕ್ಬೇಕು. ಅದೇ ಇಂಪಾರ್ಟೆಂಟ್. ಇದು ಹಾಕಿಲ್ಲ ಅಂದ್ರೆ ಹೋಯ್ತು, ಕಥೆನೇ ಹೋಯ್ತು. ಇದು ಇರುತ್ತಲ್ಲ, ಹೌದು, ರೈಟ್, ಬರ್ಕೊಳ್ಳಿ ಬೇಗ.